ಹನಿ ಟ್ರ್ಯಾಪ್ ಮಾಡೋದನ್ನೇ ಉದ್ಯೋಗ ಮಾಡಿಕೊಂಡಿದ್ದಂಥ ಖತರ್ನಾಕ್ ಮಹಿಳೆಯೊಬ್ಬರನ್ನ ಬೆಳಗಾವಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಶ್ರೀಮಂತರನ್ನೇ ಗುರಿಯಾಗಿರಿಸಿ ಅವರನ್ನ ಹನಿ ಟ್ರ್ಯಾಪ್ ಕೆಡ್ಡಾಗೆ ಕೆಡವುತ್ತಾ ಇದ್ರು ಈ ಮಹಿಳೆ. ಸದ್ಯ ಈಕೆಯನ್ನು ಅರೆಸ್ಟ್ ಮಾಡಿದ್ದಾರೆ. ವೃತ್ತಿಯಲ್ಲಿ ಫ್ಯಾಷನ್ ಡಿಸೈನರ್ ಅಂತೆ ದೀಪಾ ಅವಟಗಿ ಎನ್ನುವಂತ 33 ವರ್ಷದ ಮಹಿಳೆ. ಈಕೆಯನ್ನು ಅರೆಸ್ಟ್ ಮಾಡಿರೋದು ಸದ್ಯ ಪೊಲೀಸರು. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಸೇರಿ ಸೋಷಿಯಲ್ ಮೀಡಿಯಾದಲ್ಲಿ ಶ್ರೀಮಂತರನ್ನ ಪರಿಚಯ ಮಾಡಿಕೊಂಡು ಅವರನ್ನ ಹನಿ ಟ್ರ್ಯಾಪ್ ಕೆಡ್ಡಾಗೆ ಕೆಡವುತ್ತಾ ಇದ್ರು. ತಿಲಕವಾಡಿ ಠಾಣಾ ಪೊಲೀಸರು ಈಕೆಯನ್ನು ಅರೆಸ್ಟ್ ಮಾಡಿರೋದು. ಸಾಮಾಜಿಕ ಜಾಲ ಫೋಟೋ ನೋಡ್ತಾ ಇದ್ದೀರಿ, ಈಕೆ ದೀಪಾ. ವಿಡಿಯೋ ನೋಡ್ತಾ ಇದ್ದೀರಿ, ದೀಪಾ ಈಕೆ ಸೋಷಿಯಲ್ ಮೀಡಿಯಾವನ್ನು ಬಳಸಿಕೊಂಡು ಶ್ರೀಮಂತರನ್ನ ಗುರಿಯಾಗಿರಿಸಿ ಅವರ ಹತ್ರ ಚಾಟ್ ಮಾಡಿ ಆನಂತರ ತಾನಿದ್ದಲ್ಲಿಗೆ ಅವರನ್ನು ಕರೆಸ್ಕೊಂಡು ಅವರಲ್ಲಿದ್ದಂಥ ವಸ್ತುಗಳನ್ನೆಲ್ಲ ದೋಚಿ ಬ್ಲ್ಯಾಕ್ ಮೇಲ್ ಮಾಡಿ ಹಲವು ಮಂದಿಗೆ ಇದೇ ರೀತಿ ವಂಚಿಸಿದ್ರಂತೆ ದೀಪಾ. ಸದ್ಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ದೀಪಾಳಿಂದ ಸುಮಾರು 32 ಲಕ್ಷ ಮೌಲ್ಯದ ವಸ್ತುಗಳನ್ನು ಪೊಲೀಸರು ರಿಕವರಿ ಮಾಡಿಕೊಂಡಿರೋದು. ಒಂದು ಫಾರ್ಚುನರ್ ಕಾರು ಸೇರಿದಂತೆ 11 ಮೊಬೈಲ್ಗಳು, ಒಂದು ಟ್ಯಾಬು, ಇದೆಲ್ಲ ಸೇರಿ ಕಾರನ್ನು, ಫಾರ್ಚುನರ್ ಕಾರು, ಮತ್ತೊಂದು ಕಾರು, ಇದನ್ನೆಲ್ಲ ಪೊಲೀಸರು ರಿಕವರಿ ಮಾಡಿಕೊಂಡಿದ್ದಾರೆ. ಪೊಲೀಸರು ಕಾರ್ಯಾಚರಣೆ ಮಾಡಿದ್ದು ಹೇಗೆ? ಈ ದೀಪಾ ಪೊಲೀಸರ ಬಲೆಗೆ ಬಿದ್ದಿದ್ದು ಹೇಗೆ? ಹೆಸರಾಂತ ಉದ್ಯಮಿಯೊಬ್ಬರನ್ನ ಬಲೆಗೆ ಬೀಳಿಸೋದಕ್ಕೆ ದೀಪಾ ಪ್ಲಾನ್ ಮಾಡಿಕೊಂಡು ಶಿವಾನಂದ್ ಅನ್ನುವಂಥ ಸ್ನೇಹಿತನ ಮೂಲಕ ಕೆಲ ದಿನ ಫೋನ್ನಲ್ಲಿ ಉದ್ಯಮಿ ಜೊತೆ ಸಲುಗೆಯಿಂದ ಮಾತನಾಡಿದ್ದಾರೆ. ನಂತರ ರೆಸಾರ್ಟಿಗೆ ಬನ್ನಿ ಅಂತ ಆಹ್ವಾನ ಕೊಟ್ಟಿದ್ದಾಳೆ ದೀಪಾ. ಇದನ್ನು ನಂಬಿಕೊಂಡು ಉದ್ಯಮಿ ಹೋಗಿದ್ದಾರೆ. ಬಾತ್ರೂಮ್ ಅಲ್ಲಿ ಆತನನ್ನ ಲಾಕ್ ಮಾಡಿ ಆತನ ವಸ್ತುಗಳನ್ನೆಲ್ಲ ದೋಚಿ ಈಕೆ ಪರಾರಿಯಾಗಿದೆ. ಕಾರು ಸಮೇತ ಎಸ್ಕೇಪ್ ಆಗಿದ್ದಾಳೆ ದೀಪಾ. ಉದ್ಯಮಿಯ ಕಡೆಯವರು ಸಂಪರ್ಕಿಸಿದಾಗ ದುಡ್ಡು ಕೊಡಿ ಅಂತ ಹೇಳಿದಾಳೆ. ಅವರು ಕೊಟ್ಟಿರುವಂತ ದೂರಿನ ಆಧಾರದ ಮೇಲೆ ಕಾರ್ಯಾಚರಣೆಯನ್ನ ಮಾಡಿ ಈಕೆಯನ್ನು ಅರೆಸ್ಟ್ ಮಾಡಿರೋದು. ಶಿವಾನಂದ್ ಆಕೆಯ ಸಹಚರ, ದೀಪಾ ಸಹಚರ. ಈ ಶಿವಾನಂದ್ ಪರಿಚಯ ಮಾಡಿಕೊಡ್ತಾ ಇದ್ದ, ಪ್ಲಾನ್ ಮಾಡಿಕೊಡ್ತಾ ಇದ್ದ. ದೀಪಾ ಅದನ್ನು ಜಾರಿ ಮಾಡ್ತಾ ಇದ್ದ. ವಶಪಡಿಸಿಕೊಂಡಂಥ ಕಾರುಗಳನ್ನು ನೀವು ನೋಡ್ತಾ ಇದ್ದೀರಿ. ಒಂದು ಆಕೆ ಬಳಸ್ತಾ ಇದ್ದಂಥ ಫಾರ್ಚುನರು, ಉದ್ಯಮಿಯಿಂದ ಕದ್ಕೊಂಡು ತೆಗೆದುಕೊಂಡು ಹೋಗಿರುವಂಥ ಮತ್ತೊಂದು ಕಾರು, ಸುಜುಕಿ ಕಾರು. 2 ಕಾರನ್ನು ಸದ್ಯ ವಶಪಡಿಸಿಕೊಂಡಿದ್ದಾರೆ. ಜೊತೆಗೆ ವಸ್ತುಗಳು ಕೂಡ 11 ಮೊಬೈಲ್ ಫೋನ್ ಇತ್ತಂತೆ ಈಕೆಯ ಬಳಿ. ಅದೆಲ್ಲವನ್ನು ಕೂಡ ವಶಪಡಿಸಿಕೊಂಡು ಇನ್ನು ಯಾರ್ಯಾರಿಗೆ ಈಕೆ ಮೋಸ ಮಾಡಿದ್ದಾಳೆ ಅಂತ ಹುಡುಕ್ತಾ ಇದ್ದಾರೆ ಪೊಲೀಸರು. ಸೆಕ್ಯೂರ್ ಮಾಡಿದ್ದಾರೆ. ಅವಳ ಹೆಸರು ದೀಪಾ ಮಹಾಲಿಂಗ ಅವಡ್ಗಿ. ಇವಳದು ಮೋಡಸ್ ಏನಿದೆ ಅಂದರೆ, ಇವಳಿಗೆ ಇವ್ರ ಜೊತೆಗೆ ಒಂದು ಪಾರ್ಟ್ನರ್ ಇದ್ದಾನೆ, ಶಿವಾನಂದ ಶಂಕರಯ್ಯ ಮಠಪತಿ. ಇವನು ಸಂಕೇಶ್ವರದವನು ಇದ್ದಾನೆ. ಈ ಲೇಡಿ ಬಾಗಲಕೋಟೆ ಜಿಲ್ಲೆಯವರು ಇದ್ದಾರೆ. ಇವ್ರದ್ದು ಪರಿಚಯ ಇದೆ. ಇವರ ಮೋಡಸ್ ಏನಿದೆ ಅಂದರೆ, ಇವನು ಶಿವಾನಂದ ಟಾರ್ಗೆಟ್ ಐಡೆಂಟಿಫೈ ಮಾಡ್ತಾನೆ. ಸೋಷಿಯಲ್ ಮೀಡಿಯಾದಿಂದ ಮಾಡ್ಬೋದು ಅಥವಾ ಪಬ್ಲಿಕ್ಕಿಂದ ಮಾಡ್ಬೋದು. ಇವನು ಆ ಟಾರ್ಗೆಟ್ದು ನಂಬರ್ ಈ ಲೇಡಿಗೆ ಕೊಡ್ತಾನೆ, ದೀಪಾಗೆ. ಆ್ಯಂಡ್ ಇವಳು ಆ ವ್ಯಕ್ತಿಗೆ ಮೆಸೇಜ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸ್ವಲ್ಪ ವಲ್ಗರ್ ಚಾಟ್ ಕೂಡ ಇವಳು ಶುರು ಮಾಡ್ತಾರೆ. ಆಮೇಲೆ ಈ ಲೇಡಿ ಆ ವ್ಯಕ್ತಿಗೆ ಯಾವುದೇ ಲಾಡ್ಜ್ಗೆ ಹೋಗೋಣ ಅಂತ ಇನ್ವೈಟ್ ಮಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.